ಹೇಳುತ್ತೇನೆ ಕೇಳುವಂತವರಾಗಿರಿ. ಕೇಳಲ ಸಾರಥಿಯ ನಾ ಹೇಳುವೆನೋ ನಾನೀಗ. ಕೇಳಲ ಸಾರಥಿಯ ನಾ ಹೇಳುವೆನೋ ನಾನೀಗ. ಕೇಳಲ ಸಾರಥಿಯ ನಾ ಹೇಳುವೆನೋ ನಾನೀಗ. ನಾನು ನಿನಗೇಗ ಒಂದು ಬಿಡ ಹೇಳುವಂತರಾಗ್ರಿ. ಅತಿ ದೂರವಾಗಿ ಹೇಳ್ರಿ ದೇವ. ರಾಜೇಂದ್ರ ಭೂಪತಿ, ಇದೇನೋ ಇಂದ್ರನ ಲೋಕ. ಇದೇ ನೋಡ್ರಿ ದೇವ ಇಂದ್ರ ಲೋಕ. ಸ್ವರ್ಗವಾಗಿ ವಿಸ್ತಾರವಾಗಿದೆ ನೋಡಿದೀಯಾ? ಹೌದು ನೋಡ್ರಿ ರಾಜರೇ. ಸಾರಥಿ, ಹೇ ರಾಜೇಂದ್ರ ಭೂಪತಿ, ವರ್ಣಿಸಲು ಆದಿಶೇಷನಿಗೂ ಅಸಾಧ್ಯವಾಗದು. ಹೌದು ನೋಡ್ರಿ ರಾಜರೇ. ಸಾರಥಿ, ಹೇ ರಾಜೇಂದ್ರ ಭೂಪತಿ, ನೋಡಿದರೆ ಮುತ್ತಿನ ಗೊಂಚಲು ಶೋಭಿಸಂತೆ ಕಾಣುತ್ತಿದೆಯಲ್ಲ. ಸಾರಥಿ, ಹೇ ರಾಜನೇ, ನಮಸಾಲ ಮಂಟಪದ ಬೇಬ್ಬಲವರಿಗೆ ಶಿಖರವಾಗ್ರಗಳು ಶಿಖರವಂತೆ ಕಾಣುತ್ತಿದೆ. ಹೇಗೆ ಕಾಣುತ್ತಿದೆ ನೋಡು. ಹೌದು ನೋಡ್ರಿ ರಾಜರೇ. ಮೇಲೆ ನೋಡು, ಕಳಸವೊಮ್ಮೆ ಹೇಗೆ ಕಾಣುತ್ತಿದೆ ಚಲಿಸುತ್ತ. ಹೌದು ನೋಡ್ರಿ ದೇವ. ಸಾರಥಿ, ಹೇ ರಾಜೇಂದ್ರ ಭೂಪತಿ, ವಸ್ತ್ರ ವೈಡೂರ್ಯ ಮುಕುಟ ಕಾರ್ಕಿಂದ ನವರತ್ನದಿಂದ ನಿರ್ಮಿತವಾದ ಸಾರಥಿ, ಹೇ ರಾಜನೇ, ಸುಂದರವಾಗಿದೆ ನೋಡು. ಹೌದು ನೋಡ್ರಿ ದೇವ. ಸಾರಥಿ, ಹೇ ರಾಜೇಂದ್ರ ಭೂಪತಿ, ಕಂಠಂಬೋಳು ಗ್ರಹಗಳು ಎಲ್ಲ ಕರ್ಪಣಗಳು ಕಂಠಬೋಳನ್ನೇ ಕಾಣುತ್ತಿರುವವು. ಸಾರಥಿ, ಹೇ ರಾಜೇಂದ್ರ ಭೂಪತಿ, ಗ್ರಾಮವನ್ನು ಕಂಡು ವೀರಾದಿ ವೀರಗಳು ಕಂಡುಕೊಳ್ಳೆ ಕಾಣುತ್ತಿವೆ. ಅಮರಾವತಿ ವರಗಳು ಅರ್ಪವು. ಸಾರಥಿ, ಹೇ ರಾಜನೇ, ದಾರೆ ಮೇವು ಕರ್ಪೂರ ಮೇವು ಮೊದಲಾದ ತಂಪು ಸಂಪತ್ತನ್ನು ನೋಡಿದೆಯಾ? ಸಾರಥಿ, ಹೇ ರಾಜನೇ, ಹೇಗೆ ಕಾಣುತ್ತೆ? ಬಾಳೆ ದಿಂಬು ಸಂಪಾದ ಕಾಣುತ್ತಿವೆ ನೋಡು. ಹೌದು ನೋಡ್ರಿ ದೇವ. ಸಾರಥಿ, ಹೇ ರಾಜೇಂದ್ರ ಭೂಪತಿ, ಈಶ್ವರನ ಬಂಡ ದೇವೇಂದ್ರನಿಗೆ ಏತಕ್ಕಾಗಿ ಕೊಟ್ಟಿರುವನು. ಹೌದು ನೋಡ್ರಿ ದೇವ. ಅವನಿಗಿಂತ ಉಗ್ರ ತಪಸ್ಸು ಮಾಡಿರು ನಾನು ಅಲ್ವೇ? ಮಾಡಿರಿ ರಾಜರೇ. ಹೇ ರಾಜೇಂದ್ರ ಭೂಪತಿ, ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಈ ಕರ್ತುಕೆ ಈ ಸುಂಬಾಸುರನೆಂದು ಜಯಬೇರಿ ಹೊಡಿಸು, ಜಯಕಾರವನ್ನು ಹಿಡಿಸು. ಆಯಾರಿ ರಾಜರೇ. ಸಾರಥಿ, ಹೇ ರಾಜರೇ, ಹೇಳುತ್ತೇನೆ ಕೆಲವಂತ. ಅದು ಏನದು ಒಂದು ಬಿಡ ಹೇಳುವಂತರಾಗ್ರಿ. ಕೇಳಲ ಸಾರಥಿಗ ಹೇಳುವೆನೋ ನಾನೀಗ. ಅತಿ ದೂರ ಹೇಳ್ರಿ ದೇವ. ಹೇಳುವೆನ ನಾನೀಗ, ಹೇಳುವೆನ ನಾನು ನಿನಗೀಗ.
ಮಾಡಿದ್ದಾನೆ ಅದನ್ನು ಸಿಂಹಾಸುರನೇ ಕೇಳು. 60 ಕೋಟಿ ಕರ್ಪೂರನು ರಥ ಸಮೇತವಾಗಿ ನಮ್ಮ ಸೇನಾಧಿಪತಿಗಳು ಚಂಡ ಮುಂಡ ದೈತ್ಯಾದಿಗಳನ್ನು ಹೇಳು ಶಂಕರಿಂದ ಕೂಡಿದಂತಾಗಿರುವವು. ರೋಷದಿಂದಿರುವ ಪಂಡ ದೇವೇಂದ್ರನು ಚಂದೂರು ಜೇಡಿಯಮ್ಮ ಜಡಿದು ಅವರ ಮಡದಿಯರಾದ ಸಚಿರಂಬ ಮೇಲಕ್ಕೆ ಕಿಲೋತ್ವೀರನ್ನು ಹಿಡಿದು ದರ್ರನೆ ಎಳೆದುಕೊಂಡು ನನ್ನ ಸಮ್ಮುಖದಲ್ಲಿ ನಿಂದಿಸುವಂತರಾಗು. ನಿಸುಂಬಾಸುರನೇ ಮಹಾಸುರನೇ ಅದೇನಿರ್ಬೋದು ಅಂತ ಬಿಡದೆ ಕೊಡುಕೊಡು ಎನ್ನಗ ಪಟ್ಟಿಯ ಪರಿಯ ತುಂಬಾ ಪರಿಯ ತುಂಬಾ ಶೀಘ್ರದಿಂದ ಹೋಗಿ ಸ್ವರ್ಗಾಧಿತನಾಗಿ ಇಂದ್ರನನ್ನು ಮಿಡಿದ ಎಡೆಗುರಿ ಅಂಬಿಗನು ಜಡಜಾಮಿಯಾದ ಸಚಿವರಂಬ ಮೇನಕೆರನ್ನು ಎಳೆದು ತಂದು ದರ್ದರನೆ ನಿನ್ನ ಮುಂದೆ ಎಸೆದಿದ್ದರೆ ಏನು ನಾರಿನ ಅಪ್ಪಣೆ ಪ್ರಕಾರ ಹೋಗಿ ಬರುತ್ತೇನೆ. ಸಂದೇಹವಿಲ್ಲದ ಅವನ ಕಾಳುಗಳನ್ನು ಪೆಂಡೆ ಹಿಡಿದು ಆಯಾರಿ ರಾಜರೇ ಕೋಟೆ ಕೊತ್ತನಗಳ ಮೇಲೆ ಭಾಗದೊಳಗೆ ಅವನು ಸುಗರ್ಣಲಿಷ್ಟ ಅಂತ ಆಯಾರಿ ರಾಜರೇ ಮಂತ್ರಿ ಶ್ರೇಷ್ಠರಾದ ಸಂಬಾಸುರ ಮಹಾರಾಜರೇ, ನಿಮ್ಮ ಆಜ್ಞೆಯ ಪ್ರಕಾರ ಮಂದಾರ ಪರ್ವತಕ್ಕೆ ಹೋಗಿ ಅಲ್ಲಿರುವ ಸತಿ ರಂಭ ಮೇನಕಿರಂಚರಿ ಹಿಡಿದು ಈ 100 ಕೋಟಿ ದೇವತೆಗಳ 800 ಬೇಡಿಯಂ ಸಿಡಿದು ಹೋರಾಗ್ರದಲ್ಲಿ ಇಳಿಸಿರುವನು. ಅವರವರ ಚರ ಸೂರ್ಯ ಮಾಡಿ ಬಂದರು ರಾಜ ರವಿ ಕೋಟಿ ತೇಜ ನಿಶಂಬ ಮಹಾರಾಜನೇ ನಿನ್ನೆಯ ದಿನ ತಮ್ಮ ಆಜ್ಞೆಯ ಪ್ರಕಾರ ಅಮರಾವತಿ ಎಂಬಕ್ಕೂ ಬಂಗಾರದಿಂದ ನಿರ್ಮಿತವಾದ ಮುಕ್ತಿಕಾಭರಣದ ಶೃಂಗಾರದಿಂದಿರುವ ಈ ದೇವ ಇಂಜಿನಿಯರಂತಂದು ಈ ಅಂಗಳದಲ್ಲಿ ನಿಲ್ಲಿಸಿರುವನು. ನೋಡು ಇಚ್ಛಿಸು, ನನ್ನ ಮನಸ್ಸಿಗೆ ಬಂದರೆ ರಕ್ಷಿಸು. ಮತ್ತು ಇದುವಲ್ಲದೆ ಆ ಗರ್ವಭಾವನದ ಗಂಧನಂ ಶಿಕ್ಷಿಸು ಅಥವಾ ರಕ್ಷಿಸು.
ಈ ಕತ್ಪಾಲದ ರಾಜ್ಯ ಸಿಂಹಾಸನದ ಸಮರ್ಥನಲ್ಲಿ ಶಹಬ್ಬಾಸ್. ಕೈವೇರಿಯ ಮಹಿಷವಂತವನಾಗು. ಸಿಂಹಮಹಾರಾಜನಿಯೋ ರಾಕ್ಷಸ ಕುಲತೇಜನೇ. ಹೇ ಪ್ರಾಣಕಾಂತ, ಹೇ ಪ್ರಾಣಕಾಂತೆ, ಹೇಳುತ್ತೇನೆ ಕೇಳುವಂತವರಾಗಿರಿ. ಅದೇನಿರುವುದು ಒಂದು ಹೇಳುವಂತವಳಾಗು. ಸುರಪತಿ ಆಲಿಸಿ ಕೇಳು, ಸುರಪತಿ ಆಲಿಸಿ ಕೇಳು, ಯಾಜೆ ಮಾಡಲೆ ನಾನಾ ಇವರಾಡುವ ನುಡಿಗಳನ್ನು, ಇವರಾಡುವ ನುಡಿಗಳನ್ನು ಕೇಳೋ ರಮಣ. ಸುರಪತಿ ಅನ್ನದ ಸಂಪದ ಇವರ ಇವರಾಡುವ ನುಡಿಗಳನ್ನು, ಇವರಾಡುವ ನುಡಿಗಳನ್ನು ಕೇಳೋ ರಮಣ. ಸುರಪತಿ ಕಠಿಣ ಅದೇನಿರುವುದು ಒಂದು ಬಿಡದೆ ಹೇಳುವಂತವಳಾಗು. ಕಠಿಣ ಹೃದಯನೆಂದು, ಕಠಿಣ ಹೃದಯನವರು ಕಠಿಣ ಹೃದಯನವರ ಜನರಿಂದ ಚಕಾರಿವನು, ಜನರಿಂದ ಚಕಾರಿವನು ಸಾವಲ ವಾಸುಲ್ಲಾಸದ ಪೋರ ಈಶಾ ಚಕ್ರಾನಂದ, ಈಶಾ ಚಕ್ರಾನಂದ ದಯವಾಗಿರಲು ಸುರಪತಿ ಹೇ ಸುರನಾಥನಾದ ದೇವೇಂದ್ರನೇ, ಇದು ಎಂತ ದುರ್ಬಲ ಕಷ್ಟ ಕಾಲ ಬಂದು ಒದಗಿತು. ನಮ್ಮಂತವರು ನಿರ್ಲಕ್ಷ್ಯ ಮಾಡಿ ಈ ಸತ್ಯದ ರಕ್ಕಸರು ಕೈವಶ ಮಾಡಿಕೊಂಡು ನಮ್ಮ ಪುರಕ್ಕೆ ಮುತ್ತೆ
ಕುತ್ತಿಗೆಯನ್ನು ಹಾಕುವರು. ಹ. ಹೇ ಪ್ರಾಣವಲ್ಲಭ, ಹೇ ಪ್ರಾಣವಲ್ಲವೇ, ಈ ಕಡು ನೀಚ ನಿಷ್ಕರ್ಣಿಗಳ ಆಡುವಂತ ನುಡಿಗಳನ್ನು ಕೇಳಿದೆಯಾ? ಹೇ ವಲ್ಲಭ, ಹೇ ವಲ್ಲವೇ, ಉತ್ತಮವಾದ ಅಕ್ಷರವು ಒಂದು ಕಿಂಚಿತ್ತಾದರೂ ಇಲ್ಲ. ಅತ್ಯಂತ ಕ್ರೂರ ದೈತ್ಯರು ನಮ್ಮ ಪಟ್ಟಣವನ್ನು ಸೇರಿಕೊಂಡು ತಮ್ಮ ಸ್ವಾಧೀನ ಮಾಡಿಕೊಂಡರು. ಹೇ ಪ್ರಾಣವಲ್ಲಭ, ಹೇ ಪ್ರಾಣವಲ್ಲವೇ, ಇದು ಅಲ್ಲದೆ 33 ಕೋಟಿ ದೇವಾನು ದೇವತೆಗಳು ದಿಕ್ಕೆಟ್ಟು ಓಡಿ ಹೋದರು. ಕೆಲವರು ಈ ರಾಕ್ಷಸರ ಕೈವಶವಾದರು. ಇಕೋ ನಿಮ್ಮ ಎದುರಿಗೆ ನಿಂತು ಭಯವಿಲ್ಲದೆ ಬಾಯಿಗೆ ಬಂದಂತೆ ಬೈದು ಎಂಬ ಮರ್ಯಾದೆ ಕಲಿವರು. ಹೇ ವಲ್ಲಭ, ಹೇ ವಲ್ಲವಿ, ಇಂಥ ಅಪಮಾನದ ಸುದ್ದಿ ಕೇಳಿ ಬದುಕುವುದಕ್ಕಿಂತ ಪ್ರಾಣ ನೀಗುವುದೇ ನಮ್ಮಂತವರಿಗೆ ಸುಲಭವಾಗಿ ಕಾಣುವುದು. ಇದರಲ್ಲಿ ನೀವು ಒಬ್ಬರು ಈ ರಾಕ್ಷಸರ ಕೈವಶವಾದ ಮೇಲೆ ಮಿಕ್ಕಿದ ಯಾರು ಸಿರುಕೋಳು ಕೇಳುವರು ಯಾರು? ಈ ಮಾತಿಗೆ ಸುಮ್ಮನೆ ಹೇ ಕಾಂತೆ, ಇದೇನು ಮಾಡಲಿ? ಈ ನಿಷ್ಕರುಗಳು ನನಗೆ ಜಂಜೂರ ಬೇಡಿ ಎಂಜಡಿದು ಕಾರಾಗ್ರದಲ್ಲಿ ನೂಕಿದರು. ಇಂಥ ಕಷ್ಟಕ್ಕೆ ಗುರಿ ಮಾಡಿದರು. ಏನು ಹೇಳಲಿ ಕಾಂತೆ ಶ್ರೀಮಂತೆ? ಚಂಡಮುಂಡ ಇತ್ಯಾದಿಗಳಿದೆ. ಬಂಡನೆಂದು ಭಗವಂತರುವ ಈ ಸಚಿಮಣಿಯನ್ನು ಅವರ ನಾಳಿಗೆ ಚೀರಿ ಆ ಬಂಡ ದೇವೇಂದ್ರನನ್ನು ಜಂಜೂರು ಜೇಡಿ ಎಂಬ ಜಡಿದು ಅರಮನೆ ಬಂದಿ ಕಾಣಲ್ಲಿ ಹಾಕಿರಿ. ಮತ್ತು ಈ 3 ಲೋಕಕ್ಕೆ ಈ ಶುಂಭ ಮಹಾರಾಜನೆಂದು ಕೈಬೇರು ಹೊಳಿಸುವಂತವರಾಗಿ ಚೈತರೇ ಮಹಾಸೂರರೇ. ನಡಿ ನಡಿ ಮಾಡದೆ ತುಂಬನ ಅಡಲಾವರೆಗೆ ಅಡಲಾವರೆಗೆ ಜಗರೆ ಜಡಮರ ಜರ ಹೆಡಲ ನಿನ್ನ ಕಾರಾಗ್ರದಲ್ಲಿ ಸೇರಿಸಿ ಒಂದು ನಮ್ಮ ಸಿಂಹಾಸನ ಹತ್ತಿರವಾಗಿರಬಹುದು. ಭ್ರಷ್ಟ ಬಗಳುವಂತವನ ಬರುತ್ತೀಯೋ ಅಥವಾ ಇಲ್ಲದಿದ್ದರೆ ಹೇಳು. ಇಲ್ಲದಿದ್ದರೆ ಈ ಕಟಾರಿಯಿಂದ ಕಿವಿದ ದೂರ ನಿನ್ನ ಪ್ರಾಣವನ್ನು ಆರಿಸುವ ಸುರಪತಿ ಸುಮ್ಮನೆ ತಗಲಿರ್ತಿ. ಹೇ ದಾನವಾಗ್ರೇ ಏನೇ ಎಲ್ಲರ ಸತಿಗಳಿರ
ಓಹೋ ಎತ್ತರದಿಂದ ಮಾತನಾಡಲೇ ಉತ್ತಮಣ್ಣ ಈಗೋ ನನ್ನ ಕೋರದಂಡಗಳು ಕನ್ನಡಿ ಅಂತ ಹೊಳೆಯುವ ಕೋರಗಲ್ಲದಂತಿರುವ ಅಲ್ಲಿನಿಂದ ನನ್ನ ಚೂರು ಮಾಡಿ ಬಿಡುವಲ್ಲಿ ಕಾವಿನೇ ಕಲಾವಿಚಗಾರಿದೆ ಹೇ ಪ್ರಾಣಕಾತನಾದ ಇಂದ್ರ ದೇವೇಂದ್ರನೇ, ಕ್ಷಣ ಕ್ಷಣಕ್ಕೆ ಈ ರಾಕ್ಷಸರ ಕೋಪ ಟೋಪವು ಎಮ್ಮ ಮೇಲೆ ಮುರಿದು ಬೀಳುವಂತೆ ಘನ ಅಂಬರದಿಂದ ಬಾಯಿಗೆ ಬಂದಂತೆ ಬೈದು ಎಂಬ ಮರ್ಯಾದನ ಕಳಿವರು. ಹೇ ವಲ್ಲಭ, ಹೇ ವಲ್ಲವಿ, ಇಂಥ ಕಠಿಣ ಹೃದಯದ ಈ ರಾಕ್ಷಸರ ಕಂಡು ಸುಮ್ಮನಿರುವುದು ಇದು ನಿಮಗೆ ಹಿತವೇನು? ಹೇ ವಲ್ಲಭ, ಹೇ ವಲ್ಲವಿ, ಜ್ಞಾನ ಶೂನ್ಯ ಪಶು ಎಂಬ ಶ್ಲೋಕಕ್ಕೆ ಎನ್ನನ್ನು ಅನುಸರಿಸಿ ಏನಾದರೂ ಗತಿಯಾಗುವ ಪದವಂತೋರು ಕಂಡೆಯ ಕಾಂತ. ಲೋಕದಲ್ಲಿ ಕುಟಿಲರಾದ ಈ ಕಳ್ಳರು ಸತ್ಪುರುಷರ ಶ್ರೇಯಸ್ಸನ್ನು ನೋಡಿ ಅನೇಕ ತರದಿಂದ ಕಾಡಿಸಿ ಪೀಡಿಸುವರು. ಹೇ ವಲ್ಲಭ, ಹೇ ವಲ್ಲವಿ, ಈ ತುಂಟರು ನಮಗೆ ಎಲ್ಲಿಂದ ಬಂದು ಅಂಟಿಕೊಂಡರೋ ಏನು? ಇದಕ್ಕೆ ಗತಿ ಯಾವುದು ಇಂದ್ರನೇ? ಹೇ ಕಾಂತೆ, ನೀನ್ ಯಾತಕ್ಕೆ ಚಿಂತೆಯ ಮಾಡುವೆ? ತತ್ಪೂರ್ವದಲ್ಲಿ ನಮ್ಮ ಪಟ್ಟಣಕ್ಕೆ ಮುತ್ತಿಗೆಯಮ್ಮ ಹಾಕಿದಂತ ಮಹಿಷಾಸುರನೆಂಬ ಮುಂಡೆ ಗಂಡನ ದಂತಪಂತಿಗಳ ಶಾಂಭವಿಯು ಫಳನೆ ಉದುರಿಸಿದಂತ ಹೇಗಾದರೂ ತಾನೇ ಪಾರು ಮಾಡುವಳು. ನೀನು ಮಾತ್ರ ಮನದೊಳ ಮಾದಿವೆಯನ್ನು ಮರೆಸು ಕಾಂತೆ, ಬಿಡುಮನದ ಚಿಂತೆ. ಹೇ ಪ್ರಾಣಕಾಂತ, ಹೇ ಪ್ರಾಣಕಾಂತೆ, ತತ್ಕಾಲದಲ್ಲಿ ಈ ರಾಕ್ಷಸರ ಮಾಯ ವಿಲಾಸವು ನಮ್ಮ ಸುತ್ತಮುತ್ತ ಗಾಪಾನಕಾರವಾಗಿ ಮುಸುಗಿದಂತೆ ಕಾಣುವುದು. ಈಗ ನನ್ನ ನೇತ್ರಗಳು ಕಾಣದೇ ಇರುವವು. ಇಂಥ ಸಂದರ್ಭದಲ್ಲಿ ನಮಗೆ ಇನ್ನು ಮುಂದೆ ಆದಿ ಒಂದು ತಿಳಿಯದಂತಾಯಿತು. ಹೇ ವಲ್ಲಭ, ಹೇ ವಲ್ಲವಿ, ಹಿಂದೆ ಮಾಡಿದ ಪಾಪದ ಕರ್ಮದ ಫಲವು ಈಗಿನ ಕಾಲದೋಳು ನಮಗೆ ಈ ರೀತಿ ದುಃಖ ಪಡಿಸುತ್ತಿರುವುದು. ಇಂಥ ದುರ್ಧರ ಪ್ರಸಂಗದಲ್ಲಿ ನಮ್ಮ ಪುಣ್ಯವೆಲ್ಲ ಮಣ್ಣು ಪಾಲಾಗಿ ಹೋಗಿತ್ತು. ಹೇ ವಲ್ಲಭ, ಹೇ ವಲ್ಲವಿ, ಇಂಥ ವಿಪತ್ ಕಾಲದಲ್ಲಿ ನಮ್ಮ ದೈವ ವಶವಿದ್ದರೆ ಶಾಂತಿ ನಿಧಿ ಶಂಕರೇಂದ್ರನ ರಾಣಿಯಾದ ಆ ಶಾಂಭವಿ ದೇವಿಯವರೇ ನಮ್ಮ ಚಿಂತೆಯನ್ನು ಕಳೆದು ಶಾಂತಿಯನ್ನು ಕೊಡುವಳು. ಅವಳನ್ನು ಹೊರತು ಮತ್ತೆ ನಮಗೆ ಯಾರ ಗತಿಲ್ಲ ನೋಡಯ್ಯ. ಈ ಕ್ಷಣದಲ್ಲಿ ದೇವೇಂದ್ರನು ಅವನ ಬಾಯಿ ಪಡೆದು ದೇವಿನ ಮರಕ್ಕೆ ಕಟ್ಟಿ ಬಿಸಿ ನೀರು ಎತ್ತಿರಿ. ಇದು ಅಲ್ಲದೆ ಸಚಿ ರಂಬೆ ಮೇನಕೀರ ನೀಡಿದು ಅವರ ಗಜಗಾಮಿಣಿಯಾದ ಹಿಡಿದು ಕೊಂದವರಂತರಾಗಿರಿ ಮತ್ತು ನಮ್ಮ ರಾಕ್ಷಸರಿಗೆ ಹಬ್ಬದ ಊಟವನ್ನು ಮಾಡಿಸುವಂತೆ ಆಗಿರುವುದು. ಇದರಂತೆ ನಡೆದುಕೊಳ್ಳಬೇಕು ಮಹಾಸುರರೇ, ಆದಿಶೇಷರೇ. ಎಲೈ ಬಂಡರ ಹಿರಿಯಾದ ದೇವೇಂದ್ರರೇ, ತಡ ಮಾಡದೆ ಅಮರಾವತಿ ಬೆಟ್ಟು ತಟ್ಟನೆ ನಮ್ಮ ಬಂದಿಗಳೆಲ್ಲ ಬೀಳಲಕ್ಕೆ ಸಿದ್ಧರಾಗು. ಇನ್ನು ಮೇಲೆ ಸುಖವನ್ನು ಬಿಟ್ಟು ಬಿಡು. ಇದು ಅಲ್ಲದೆ ನಿನಗೆ ಒಂದು ದಿನಕ್ಕೆ ಸೇರು ಜೋಳ, ಒಂದು ದುಡ್ಡಿನ ಉಪ್ಪು, ಹುಳಿ ಸಾರು ತಪ್ಪದೆ ಕೊಡುವರು. ನೀನು ಒಪ್ಪತ್ತಿನ ಊಟವನ್ನು ಉಂಡುಟ್ಟು ನಮ್ಮ ವಿದ್ಯಾನವನಕ್ಕೆ ನಿತ್ಯ 21 ಗುಣ ನೀರು ಹಾಕಬೇಕೆಂದು ನಮ್ಮ ಸುಂಬ ಮಹಾರಾಜರ ಆಜ್ಞೆ ಆಗಿರುವುದು. ಇದರಂತೆ ನಡೆದುಕೊಂಡರೆ ಒಳ್ಳೆಯದು. ಗುಡ್ಡೆಗಳ ಕಿತ್ತಿ ಸುಣ್ಣವು ತುಂಬಿ ಬಿಡುವನು. ನೋಡು ನೋಡು ಸುರಪತಿ, ಸುಮ್ಮನೆ ಹೇ ತಾನವಾಗ್ರಿಣಿಯಾದ ನಿಸುಂಬ ಮಹಾರಾಜನೇ, ನಿಮ್ಮ ಆಜ್ಞೆಯ ಪ್ರಕಾರ ಸೆರೆಮನಿ ಹೇಳ ಪಕ್ಕ ಕುಳಿತು ಪರಿಹರಿಸಯ್ಯ ಪಾರ್ವತಿನಾಥ ಲೋಕ ವಿಖ್ಯಾತ.
ಧರ್ಮರಾಯ, ಹೇಳ್ತೇನೆ ಕೇಳುವಂತವನಾಗು. ಸೂರ್ಯಡಿ ಶರಗೊಟ್ಟಿ ಬೇಡುವೆನ ಪರಿಪರಿಧಾನವರಾಯ ಪರಿಪರಿಧಾನವರಾಯ ಪ್ರಾಣಪತಿ ಕಾನನ ಶರಗೊಟ್ಟಿ ಹೇಳ್ತೇನೆ ಕೇಳುವಂತವನಾಗು. ಶರಗೊಟ್ಟಿ ಬೇಡುವೆನ ಪರಿಪರಿಧಾನವರಾಯ ಪರಿಪರಿಧಾನವರಾಯ ಪ್ರಾಣಪತಿ ಕಾನನ ಶರಗೊಟ್ಟಿ ಪ್ರಾಣ ಕಾಂತಾನೆ ವೈರಾರೆ ಕಾಂತಿನ್ನೋ ಬದಾಗುವಳು ಕಾಂತ ಹೇಳ್ತೇನೆ ಕೇಳುವಂತವರಾಗಿರಿ. ಕಾಂತಾನೆ ವೈರಾರೆ ಕಾಂತೆಂಗೋ ಬದಾಗುವಳು ಕಾಂತಾನೆ ವೈರಾರೆ ಹೇಳ್ತೇನೆ ಕೇಳುವಂತವರಾಗಿರಿ. ಮನಕ ರಾತ್ರಿ ಗಾನಯ ಮನಕ ಸಂತೋಷಿ ಗಾಲಿ ತನಕೋ ಪರಿಪರಿಧಾನವರಾಯ ಪರಿಪರಿಧಾನವರಾಯ ದೇಶಕ್ಕಾಧಿಕವಾರ ವಾಸುಳ್ಳ ಜತಾಪುರ ದೇಶಕ್ಕ ದೇಶಕ್ಕಾಧಿಕವಾರ ವಾಸುಳ್ಳ ಜತಾಪುರ ದೇಶಕ್ಕ ಈಶಾ ಶಂಕರಾನಂದ ಈಶಾ ಮೆತ್ತಲಾರೆನು ನಿಮಗೆ ತಾಯಮ್ಮ ಗಳಿರೆ ಸಯ್ಯ ಹಡಿದಮ್ಮ ಗಳಿರೆ ಸಯ್ಯ
ಇದು ಎಂತ ಜನ್ಮ ಬರಿ ನಾನು ಬ್ರಹ್ಮ ದಾನವ ಬರುವುದನ್ನು ಶಾಪದ ನೋಟುಗಳನ್ನು ಆಡಿದರು ನಿಮ್ಮ ನಾಲಿಗೆ ಕೆತ್ತಿ ಬಡಿವರು ನಿನ್ನ ಗಂಡರಾದ ಕಾರ್ಯಪ್ರತಾಪ ಎಲ್ಲ ಕಂಡು ಬಂದಿರುವುದು ಇಂದು ಲೋಕಕ್ಕೆ ಬೈದಿರೋ ಗಂಡನಾದ ತುಂಬ ಭಾರತದಲ್ಲಿ ಉಂಡಿಟ್ಟು ಸುಖದಿಂದ ಕಾಲ ಕಳೆಯುವುದನ್ನು ಬಿಟ್ಟು ಏತಕ್ಕೆ ಗೋಳಾಡಿಯವರ ಲಲಿತಾ ಹೇ ಎನ್ನ ಕಮಲಮುಖಿರಾದ ರಂಭಾಸ್ತಿ ಹೇಳಿ ಈಗೋ ಈ ರಕ್ಕಸರ ಮುಂದೆ ನಾನಾ ಪರೆಯಿಂದ ಅಲಿಪಿದರು ಕಕುಲತೆ ಕರುಣೆ ಸ್ವಲ್ಪ ಆದರೂ ಬಾರದೆ ಹೋಯಿತು. ಹೇ ಎನ್ನ ಒಡ ಹುಟ್ಟಿದ ಅಕ್ಕಗಳಿರ, ಈ ಕಠಿಣ ಕಾರಾಗೃಹದಲ್ಲಿ ಇಟ್ಟಿರುವರು ಮತ್ತು ದುರ್ನಡತೆಯಿಂದ ನಡೀತಿರುವರು. ಈ ಎನ್ನ ಕಾಂತನಾದ ಇಂದ್ರನಿಗೆ ಜಂಜೂರಿ ಬೇಡಿ ಜಡಿದು ಬಂದಿ ಕಾರ್ಯಲ್ಲಿ ಹಾಕಿರುವರು. ಹೇ ಅಮ್ಮ ಸಖಿಮಣಿಯಳ, ಇಂಥ ದುಷ್ಟರ ಕೈಯಲ್ಲಿ ಪಾರಾಗುವ ಆಲೋಚನೆ ಒಂದಾದ್ರೆ ತಿಳಿಯುವಲ್ಲ ನೋಡಮ್ಮ ನಾಯಕಿಳೆ. ಹೇ ಸಚಿರಂಬಾದಿಗಳಿರ, ನಿಮ್ಮ ಗಂಡನನ್ನು ಬಿಡಿಸುವೆಂದು ಬಂಡತನದಿಂದ ಮಾತನಾಡಿದರೆ ನಿಮ್ಮನ್ನು ಹುಟ್ಟಿಲೆಂದು ಅನಿಸಿಬಿಡುತ್ತೇವೇನು? ತ್ರಿಲೋಕಕ್ಕೆ ನಾನೇ ಬಂಡನೆಂದು ಬಯಸುವ ಈ ಸುಂಬ ಮಹಾರಾಜನಿಗೆ ಬಂಡತನದಿಂದ ಮಾತನಾಡಿದರೆ ನಿಮ್ಮನ್ನು ಆಳಿಗೆ ಚರ್ರನೆ ಚಿಳುವೆನು. ಹೇ ಅಣ್ಣಂದಿರಾದ ಸುಮ್ಮ ನಿಶುಂಭ ಮಹಾರಾಜರೇ, ನನ್ನ ಮಾತನ್ನು ಕೇಳಿ. ಪರ ರಾಜ್ಯರನ್ನು ಮುತ್ತಿಗೆ ಹಾಕಿ ಆ ರಾಜವನ್ನು ಜಯಿಸಿದ ವೇಳೆಯಲ್ಲಿ ಆ ರಾಜರ ಕೈವಶವಾದ ಮೇಲೆ ಅಂತಃಪುರದ ವಾಸಿಗಳಾದ ಅವರವರ ಮಡದಿಯರನ್ನು ಅಕ್ಕ ತಂಗಿ ತಾಯಿರಂತೆ ಕಾಣಬೇಕೆಂಬ ರಾಜನೀತಿ ಇರುವುದು. ಅದನ್ನೆಲ್ಲ ಮರೆತು ನಿಮ್ಮ ಮನ ಬಂದಂತೆ ನಮ್ಮಲ್ಲಿದ್ದು ಉಂಡುಟ್ಟು ಕಾಲ ಕಳೆದಂತೆ ಹೇಳುತ್ತಿರುವ ಈ ನಿನ್ನ ನಾಲ್ಕು ಎನ್ನ ಪ್ರಾಣ ಕಾಂತನಾದ ಇಂದ್ರನನ್ನು ಆಗಲಿ ಬಾಳುವುದಕ್ಕಿಂತ ಕೆರೆ ಬಾವಿಯಲ್ಲಿ ಧುಮುಕಿ ಪ್ರಾಣ ಬಿಡುವುದೇ ನಮ್ಮಂತವರಿಗೆ ಸುಲಭವಾಗಿ ಕಾಣುವುದು. ಹೇ ಅಣ್ಣಯ್ಯನೇ, ಮಾನವಂತರಾದ ಇಂಥ ಮಾನಿನಿಯರಿಗೆ ಸಣ್ಣ ದೊಡ್ಡಗಳ ಮಾತಾಡಿ ಮರ್ಯಾದೆ ಕಳೆಯುವಿರಿ. ಸರ್ತಿಗೊಂದು ಸಾರಿ ಕಣ್ಣೀರು ಚೆಲ್ಲಿಸಿ ಪಾಪವನ್ನು ಕಟ್ಟಿಕೊಳ್ಳುವಿರಿ. ಆದರೂ ನಮ್ಮ ಮರ್ಯಾದೆ ಕಳೆಯುವುದು ನ್ಯಾಯವಲ್ಲ. ಹುಚ್ಚತನವನ್ನು ಬಿಟ್ಟು ಬಹು ಎತ್ತರದಿಂದ ನಮ್ಮ ಮರ್ಯಾದೆಯನ್ನು ರಕ್ಷಿಸಿ ಪುಣ್ಯ ಕಟ್ಟಿಕೊಳ್ಳಲು ಬಂಡತನದಿಂದ ಮಾತನಾಡಿದ ನಾನೇನು ಬಿಡುವನು ಹೇಗೆ? ಇನ್ನು ಸರಿಯಾಗಿ ನಿನ್ನ ವಿಚಾರ ಮಾಡುತ್ತೇನೆ. ನಿಮ್ಮ ನಾಲಿಗೆ ಹೇ ಅಮ್ಮ ತಂಗಮ್ಮಳೆ, ಹೇಳ್ತೇನೆ ಕೇಳುವಂತವಳಾಗು. ರಂಭ ಕೇಳೆ ಎಂತ ಕಠಿಣ ಬಂದ ಬಾದಾಗಿ ಅಂಬಾಜಿ ನಾಡ ಸಾರ್ಗ ಸುಖವಾ ಹೋಯಿ ಕೇಳುವಂತವಳಾಗು.
ನೋಡ ಸ್ವರ್ಗ ಸುಖವಾ ಹೋಗಿ ರಂಬ ಕೇಳೆ ಅಂತ ಕಠಿಣ ಬಂದವಾದಾಗಿಲ್ಲ ಅಂಬೋಜಾಕಿ ನೋಡ ಸ್ವರ್ಗ ಸುಖವಾ ಹೋಗಿ ರಂಬ ಕೇಳೆ ಇದಲ್ಲದೆ ಮತ್ತಾದ್ರೂ ಹೇಳ್ತೇನೆ ಕೇಳುವಂತವಳಾಗು. ಸಂತೋಷ ಅಂತಪುರದ ಸಿರಿಯ ಹೋಯಿತ ನಾರೇಂದ್ರರಿಗೆ ಭಯವೋ ಇಲ್ಲ ಎಚ್ಚವಾಯಿತ ಸಂತೋಷ ಹೇಳ್ತೇನೆ ಕೇಳುವಂತವಳಾಗು. ಸಂತೋಷ ಅಂತಪುರದ ಹಿರಿಯ ಹೋಗಿ ಆರಾಕ್ಷಿ ನೋಡ ಸ್ವರ್ಗ ಸುಖವ ಹೋಗಿ ಸಂತೋಷ ಅಂತಪುರದ ಹಿರಿಯ ಹೋಗಿ ಆಯಾವೋ ಎಲ್ಲ ಹೆಜ್ಜೆಗಾಯಿ ತೈರೋ ತೈರಿಲ್ಲ ಹೇ ರಂಬ, ಇದು ನೋಡು ನೋಡು ಎಂತ ಕಠಿಣವಾಯಿತು. ಹೇ ಅಮ್ಮ ತಾಯಿಗಳಿರ ಈ ಅಮರಾವತಿಯ ಅಷ್ಟ ಶಕ್ತಿಯನ್ನು ಈ ರಾಕ್ಷಸರು ತಮ್ಮ ಕೈವಶ ಮಾಡಿಕೊಂಡು ಈ ಹೆಣ್ಣ ಪತಿಯಾದ ಇಂದ್ರನಿಗೆ ಜಂಜರಿ ಬೇಡಿಯಂ ಜಡಿದು ಬಂದಿ ಕಾನೆಯಲ್ಲಿ ಹಾಕಿ ಈ ಮಾನವಂತರ ಮರ್ಯಾದೆಯನ್ನು ಬೀದಿ ಪಾಲು ಮಾಡುವರು. ನೋಡಮ್ಮ ಸಖೇಳೆ, ಮುಂದೇನು ಗತಿ? ಹೇ ಸ್ವರ್ಗದೀಶನ ಪಟ್ಟದರತಿಯಾದ ಸಚಿದೇವಿಯೇ, ನೀನಿಂದು ಪರಿಪರಿಯಿಂದ ರೋಧಿಸಿದರೆ ಈ ದುಷ್ಟ ರಕ್ಕಸರಿಗೆ ಕರುಣೆ ಬರುವುದೇ? ಹೇ ಅಕ್ಕ, ಹೇ ಅಮ್ಮ ತಂಗಮ್ಮಳೆ, ಈ ಮೂಢಧನುಜರು ನಮಗೆ ಪರಿಪರಿಯಿಂದ ಕಷ್ಟದ ಮೇಲೆ ಕಷ್ಟಗಳನ್ನು ಕೊಡುತ್ತಿರುವರು. ಸ್ವಲ್ಪ ಕೂಡ ಇವರಿಗೆ ನಮ್ಮ ಮೇಲೆ ಕರುಣೆ ಬಾರದಲ್ಲದು. ನಾಗವೇಣಿ ಪುಣ್ಯ ಪುನಃ ಹುಚ್ಚಂತ ಮಾತನಾಡಿದರೆ ಹುಚ್ಚಪ್ಪಿಸಿ ಬಿಡುವನೆ. ಹುಚ್ಚು ಮುಂಡೆ ಬಂಡರ ಬಂಡರೆ ತಾಳ್ಬಿಟ್ಟು ಮಾತನಾಡಿದರೆ ಹುಚ್ಚು ಮುಂಡೆ ತಾಳ್ ಕೈ ಮುಗಿಸೋದು. ತಾಯಿಗಳಿರ ಈ ರಾಕ್ಷಸರು ಕೊಡುವಂತ ಶಿಕ್ಷವನ್ನು ನೋಡಿದಿರ? ಹೇ ರಂಭಾದೇವಿ, ಮುಡಿ ಹಿಡಿದು ತಮ್ಮ ಮನಸ್ಸಿಗೆ ಬಂದಂತೆ ದರ್ದರನೆ ಎಳೆದು ನಮ್ಮ ಮರ್ಯಾದೆಯನ್ನು ಕಳೆಯುತ್ತಿರುವರು. ತಮ್ಮ ಮನಸ್ಸಿಗೆ ಬಂದಂತೆ ಚೀರುವರು, ಕುಣಿದಾಡುವರು, ಮಂಗನಂತೆ ವರ್ತಿಸಿ ಮಾನವಂತರಿಗೆ ಕಣ್ಣೀರು ಚೆಲ್ಲಿಸುವರು. ಇಂಥ ರಾಕ್ಷಸರ ಅವಳನ್ನು ದೂರ ಮಾಡುವರನ್ನು ನಾ ಕಾಣ ನಮ್ಮ ಸಖಿಯೇ, ಮುಂದೇನು ಗತಿ? ಹೇ ಹಸನ್ಮುಖಿಯಾದ ಸಚಿದೇವಿಯೇ ಕೇಳು. ಈ ದುರುಳ ರಕ್ಕಸರು ನಮಗೆ ಕೊಡಬಾರದ ಕಷ್ಟದ ಮೇಲೆ ಕಷ್ಟಗಳನ್ನು ಕೊಡುತ್ತಾರೆ. ಅದು ಅಲ್ಲದೆ ನಮ್ಮ ಇಂದ್ರನನ್ನ ಬಂದಿ ಕಾಣಿಯಲ್ಲಿ ಹಾಕಿ ಬಂಧನಗೈದಿರುವರು. ಅಲ್ಲದೆ ಅವರಿಗೆ ಬಾಯಿಗೆ ಬಂದಂತೆ ಅನಂತ ಕೋಟಿ ಮಾತುಗಳನ್ನಾಡುತ್ತಾರೆ.
ಎನ್ನ ಪ್ರಾಣಕಾಂತನಿಗೆ ಅದೆಷ್ಟು ಪರಿಪರಿಯಿಂದ ಕಷ್ಟಗಳನ್ನು ಕೊಡುತ್ತಿರುವರು ನಾ ಬೇರೆ ಕಾಣೆ. ಏ ಅಕ್ಕ, ಬಂದ ಇಂಥ ಕಷ್ಟಗಳಿಗೆ ಉಪಾಯವೇನು ಒಂದು ತೋಚದಂತಾಗಿದೆ ಅಮ್ಮ. ಸಖಿಯೇ ಹಸನ್ಮುಖಿಯೇ, ನನ್ನ ಸಚಿರಂಬದಿಗಳಿರ ನಿಮ್ಮ ಗಂಡನಾದ ದೇವೇಂದ್ರ ನಮ್ಮ ತ್ರಿಮೂರ್ತಿಗಳನ್ನ ಕೊಟ್ಟಿಸುವೆನು. ಸುಮ್ಮ ಮಂಡ ಮಹಾರಾಜನನ್ನು ಬಣ್ಣದಿಂದ ಮಾತನಾಡಿದರೆ ನಿಮ್ಮನ್ನು ಹೇ ಅಮ್ಮ ಚಂದ್ರಮುಖಿ ಆದ ರಂಭಾದೇವಿ, ಇಂದು ನಮ್ಮ ಮೇಲೆ ಆ ಶಂಕರೇಂದ್ರನ ಅಂತಃಕರಣೆಯು ತಪ್ಪಿ ಹೋಯಿತು. ಇನ್ನು ಮೇಲೆ ಈ ರಾಕ್ಷಸರ ಕೈಯಿಂದ ನಮ್ಮನ್ನು ಪಾರು ಮಾಡುವರು ನಾ ಕಾಣೆ. ಎನ್ನ ಕಾಂತನು ಚಿಂತಾಗ್ರಾಣಿಯಲ್ಲಿ ಚಿಂತಿಸುತ್ತಿರುವನು. ಮುಂದೇನು ಮಾಡಬೇಕಮ್ಮ ಸಖಿಮಣಿಗಳೇ, ಹಸನ್ಮುಖಿಗಳೇ? ಎಲ್ಲಿಯೇ ಮೋನಾಂಗಿರೆ, ನಿಮ್ಮ ಗಂಡನನ್ನು ಮುಂದೆ ನೋಡುವಂತವರಾಗಿರಿ. ಹೆಚ್ಚಿಗೆ ಆಲೋಚನೆ ಮಾಡಿದರೆ ಇದೇನು ಸರಿ ಬರುವುದಿಲ್ಲ. ನಿಮ್ಮ ನಾಲಿಗೆ ಸಲ್ಲಿಸಿ ನಿಮಗೆ ಬದಲಿಸಿ ಮಾನಭಂಗವರು ಮಾಡುವ ನೋಡಿಲಿ ಸರಿತಾಗಿರೇ. ಸಾಕ್ಷಿಯಾದ ದಜಿದೇವಿಯೇ ಕೇಳಿ, ಕ್ರೂರವಾದ ದೈತ್ಯರು ಬಂದು ಘನಘೋರವಾದ ಮುತ್ತಿಗೆ ಹಾಕಿದರು. ಮುಂದೇನು ಗತಿಯಾಗುವುದೋ ಒಂದು ತಿಳಿಯದು. ಇಂಥ ವಿಪತ್ ಕಾಲದಲ್ಲಿ ಸರ್ವೇಂದ್ರನಾದ ಶಂಕರನು ಮಾಯಾಜಾಲವಾಗಿರುವನು. ಬಂದ ದುರಂತಗಳನ್ನ ಪಾರು ಮಾಡುವ ಕಾರಣ ಸಂದೇಹವಿಲ್ಲದೆ ಎಮ್ಮ ಮಾನವನ್ನ ಕಾಯುತ್ತಾ ನಮ್ಮ ನೋಡಮ್ಮ ಸಖಿಯೇ ನೀಯನ್ನ ಗಜನಿಂಬೆ ಹಣ್ಣೆ ಗಂಡ ನುಡಿಗಳಿಂದ ಬಣ್ಣದ ಮಾತುಗಳನ್ನಾಡಿ ನಾನೇನು ಬಡಿವೆನಲ್ಲ. ನಿಮ್ಮ ಬೆಂಬಲವಾಗಿ ತ್ರಿಮೂರ್ತಿಗಳು ಬಂದರೂ ನಾನೇನು ಕೇಳುವೆನು. ನೀನು ಸೆರೆಗೊಡ್ಡಿ ಬೇಡಿಕೊಂಡರೂ ನನಗೇನಂತ ಕಾರಣ ಬರುವುದು. ನಿಮ್ಮ ಬೆಂಬಲವಾಗಿ ತ್ರಿಮೂರ್ತಿಗಳು ಬಂದರೂ ನಾನೇನು ಕೇಳುವನಲ್ಲ. ಗಂಡು ಕಲಿಗಳಿಗೆ ಗಂಡ ಪ್ರಚಂಡ ಜೈಬಿರಿಯಲ್ಲಿ ಓಡಿಸೋ ಜೈಕಾಳಿ ಅಕ್ಕ ಹೇಳಾದ ಸಚಿದೇವಿಯೇ, ಹೇ ಮಾರಮ್ಮದೇವಿ, ಇದಕ್ಕೆ ನಾನಾದ್ರೂ ಹೇಳುತ್ತೇನೆ ಕೇಳುವಂತವಳ. ರಾಜಾಕ್ಷಿಯ ಕೇಳೆ ಬವಗಾರ ರಾಕ್ಷಸರು ರಾಜಾಕ್ಷಿಯ ಕೇಳ ಜಾತಿಯ ಕೇಳೆ ಬಹುಗೋರನ ಕಸರು ಬಹುಗೋರನ ಕಸರು ವಿನಾ ಜಾತಿಯ ಕೇಳೆ ನಾನಾದ್ರೂ ಹೇಳ್ತೇನೆ
ನಿನಗೇನು ಮಾಡುವಳು ಮಾನಿ ಮನಿ ನಾನಾದ್ರೂ ಹೇಳ್ತೇನೆ ಕೇಳುವಂತವಳ ಮಾನಿನಿ ಮನಿಯೋಳು ನಿನಗೇನು ಮಾಡುವಳು ಮಾನಿ ಕೈಯಲಾದ ಸಚಿದೇವಿ ನಾನಾದ್ರೂ ಹೇಳ್ತೇನೆ ಕೇಳುವಂತವಳ ಭ್ರಾಂತಿ ಬೇಡಯ್ಯ ಮನಕ ಭ್ರಾಂತಿ ಬೇಡಯ್ಯ ಮನಕ ಸಂತೋಷಿರಲಿ ಮನಕ ದೇಶಕ್ಕವಾದ ವಾಸುಳ್ಳ ಚತಪುರ ದೇಶಕ್ಕ ದೇಶಕ್ಕ ದೇಕವಾದ ವಾಸುಳ್ಳ ಚತಪುರ ಈಶಾ ಸೋಮೇಶನು ಈಶಾ ಸೋಮೇಶನು ಬೆಳಗಿರಲಿ ನಮ್ಮ ಮ್ಯಾಲೋ ಜಾತಿಯ ಸಾಕ್ಷಿಯಾದ ಸಚಿದೇವಿಯೇ ಕೇಳಿರಿ, ಈ ಕ್ರೂರರಾದ ದೈತ್ಯರು ನಮ್ಮ ಮೇಲೆ ಕಷ್ಟಗಳನ್ನು ಕೊಡುತ್ತೀರು. ಅದು ಅಲ್ಲದೆ ಸ್ವರ್ಗಾಧೀಶನೆನಿಸಿಕೊಂಡ ಇಂದ್ರನ ಐಶ್ವರ್ಯವನ್ನು ತಮ್ಮ ಸ್ವಾಧೀನ ಮಾಡಿಕೊಂಡರು. ಅದು ಅಲ್ಲದೆ ಎಮ್ಮ ಮಾನಕ್ಕೆ ಹಾನಿಯು ತಂದಿರುವರು. ಅಕ್ಕ, ಈ ದುರುಳರಿಗೆ ನಾವು ಎಷ್ಟೊಂದು ಪರಿಪರಿಯಾಗಿ ಬೇಡಿಕೊಂಡರೂ ಇವರಿಗೆ ಕರುಣೆ ಬರುವುದು. ಎಮ್ಮ ಮಾನವನ್ನ ಶಂಕರೇಂದ್ರನು ಕಾಯಬೇಕಲ್ಲದೆ ಇದರಲ್ಲಿ ನಾವು ಚಿಂತಿಸದಿರೇನು ಫಲತಾಯಿ ಸೌಖ್ಯ ಪ್ರದಾಯಿ. ಇನ್ನು ಮೇಲೆ ನಾವು ಹೇಳಿದಂತೆ ಕೇಳಿಕೊಂಡರೆ ಒಳ್ಳೆಯಾಯ್ತು. ಎಲ್ಲಕ್ಕಿದ್ದರೆ ಸ್ವಾನಕ್ಕಿಂತ ಕಡೆ ಮಾಡಿ ಕಷ್ಟವನ್ನು ಪಡಿಸುತ್ತೇನೆ. ಮೂಢ ಸ್ತ್ರೀಯಳೇ, ಸುಂಭಾಸುರ ರಕ್ಕಸನೆ, ಭಗವಂತಕ್ಕಾಗೋ ಅನೇಕ ಪರಿಯಿಂದ ಮೆರೆಯುತ್ತಿರುವ ನಮ್ಮ ಅಷ್ಟಭೋಗ ಶ್ರೇಷ್ಠ ವೈಭವಕ್ಕೆ ಮೆಚ್ಚಿ ಹೊಟ್ಟೆ ಕಿಚ್ಚಿನಿಂದ ಕನಿಷ್ಠತರವಾದ ಕಷ್ಟಗಳಿಗೆ ಗುರಿ ಮಾಡಿ ದುಷ್ಟತನದಿಂದ ಇಂದ್ರನ ಮಡದಿಯರಾದ ಸಚಿದಮ್ಮೆಯನ್ನು ಮುಡಿ ಹಿಡಿದು ಎಳೆದು ನಿನ್ನ ಮನ ಬಂದಂತೆ ಅಪಮಾನ ಮಾಡುತ್ತಿರುವಿ. ಇಂಥ ಭ್ರಷ್ಟತನವನ್ನು ಮಾಡಿ ನಮ್ಮ ಮರ್ಯಾದೆ ಕಳೆಯುವುದಕ್ಕಿಂತ ನಮ್ಮ ಕುದಿಗೆ ಹೆಚ್ಚಿಗೆ ಬಿಟ್ಟರೆ ಇಂಥ ನೀಚ ಕೃತ್ಯ ಆಚರಿಸುವುದನ್ನು ಕಂಡು ಸಜ್ಜನರು ಮೆಚ್ಚಲಿಕ್ಕಿಲ್ಲ. ಎನ್ನ ಬಹುಮಾನಂತನಾದ ಎನ್ನ ವಲ್ಲಭನಾದ ಇಂದ್ರನನ್ನು ಮರ್ಯಾದೆಯಿಂದ ರಕ್ಷಿಸಿ ಪುಣ್ಯ ಕಟ್ಟಿಕೊಳ್ಳದೀರ ಮಹಾಶೂರ. ದುರ್ಭಾಗ್ಯಳಾದ ಇಂದ್ರನ ಸತಿಯೇ, ನಿಮ್ಮ ಸಂಪತ್ತು ಯಾವತ್ತೂ ಅಬ್ಬರ ಬೋಡೆ ನಿನ್ನ ಗಂಡನಿಗೂ ಯಜ್ಞ ಉಂಟು ಮಾಡಿರುವನು. ಕಣ್ಣಾರೆ ಕಂಡುಕೊಂಡು ಈ ಪ್ರಕಾರ ಬಗಳಿದರೆ
ಮಧ್ಯಾಹ್ನವರೆಗೆ ನಿಮ್ಮ ಮಾನವನ್ನು ಕಾಯುತ್ತೇನೆ. ಇಲ್ಲದಿದ್ದರೆ ನಿಮ್ಮನ್ನು ಗುದ್ದು ಕೆಡುತ್ತೇನೆ. ಇಳಿಯುತ್ತೇ ಹೇ ರಕ್ಕಸರೋಳು ಶ್ರೇಷ್ಠನಾದ ಸುಂಬಾಸುರ ರಕ್ಕಸನೇ, ನಾವು ಅನೇಕ ಪರಿಂದ ಕೇಳಿಕೊಂಡರೂ ಸನ್ಮಾರ್ಗದ ಹಾದಿ ನಿನ್ನಲ್ಲಿ ಕಾಣದೆ ಹೋಯಿತು. ಈ ಕೋಪ ಎಂಬ ಕಿಚ್ಚಿಗೆ ಗುರಿಯಾಗಿ ಎಂಬ ಮರ್ಯಾದೆನ ಕಳೆಯುವಿರಿ. ಹೇ ರಾಜೇಂದ್ರನೇ, ನಮ್ಮಂತ ಹೆಣ್ಣು ಮಕ್ಕಳು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲವೋ ಯಾಕೆ? ಮೂರ್ಖ, ಗಂಡನ ಮಕ್ಕಳಿಗೆ ಪೀಡಿಸಿದರೆ ಸಂಕಟವಾಗುವುದಿಲ್ಲವೋ ಯಾಕೆ? ಇಂಥ ಅನ್ಯಾಯದ ಕಾಂತಿಯನ್ನು ಸಂತಾಪ ಪಡಿಸಿದರೆ ನಿನ್ನ ಸಂತಾನವ ಹಾರಿ ಹೋಗಿ ನಿನ್ನ ವಂಶ ಹಾಳಾಗಿ ಹೋಗುವುದು. ಇದು ನಿಶ್ಚಯ ಒಂದು ತಿಳಿ. ಆಲಸ್ಯ ಮಾಡದೆ ನಿಮ್ಮ ಹೆಣ್ಣು ಮಕ್ಕಳಂತ ನಮ್ಮ ಮೇಲೆ ಅಭಿಮಾನವಿಟ್ಟು ನಮ್ಮನ್ನು ಮರ್ಯಾದೆಯಿಂದ ರಕ್ಷಿಸಿ ಪುಣ್ಯ ಕಟ್ಟಿಕೊಳ್ಳೋ ಧನುಜನೇ. ವಾರಿಜಾಕ್ಷರಿಯಾದ ಕಾಮಿನಿ ಮಣಿಯೇ, ಮಾತು ಮಾತಿಗೆ ಸಮ್ಮುಖದೋಳು ಎನ್ನನ್ನು ಈ ಪ್ರಕಾರ ನುಡಿವೆಯಾ? ನನಗೆ ಅಂತಃಕರಣ ಬಾರದು. ಎನ್ನ ಬೇಗೆ ಸುಮ್ಮನಾಗಿರುವುದು ವಾಸ್ತವ. ಇಲ್ಲದಿದ್ದರೆ ನಿಮ್ಮನ್ನು ಗುದ್ದೆ ಕೆಡುತ್ತೇನೆ. ಬಂದ ಗಮನಿ ಶ್ರೇಷ್ಠನಾದ ನಿಶುಂಭ ಎಂಬ ನುಡಿಗಳನ್ನ ಅಕ್ಕರದಿಂದ ಲಾಲಿಸು. ನಿನ್ನ ಕೃತಕ ಭಾವದಿಂದ ಜಾರಬ್ಬರನಂತೆ ತುಚ್ಛವಾದ ಮಾತುಗಳನ್ನಾಡಿ ಮಹಾಪತಿರತೆಯಾದ ಸಚಿದೇವಿಯನ್ನ ಈ ರೀತಿ ಸಭೆಯಲ್ಲಿ ಮಾನಭಂಗ ಮಾಡಿದರೆ ಭಾರಿ ಗುಣದ ಸತ್ಪುರುಷರು ನಿಮ್ಮನ್ನ ಹೀಯಾಳಿಸದೆ ಬಿಡುವರೆ? ಏ ಅಣ್ಣಯ್ಯನೇ, ಪರರಂ ಪೀಡಿಸುವ ಪಾಪಿಗೆ ನರಕ ತಪ್ಪಿಲ್ಲ ನೋಡು. ಇದು ನಿಜವಿರುವುದು. ಈ ರೀತಿ ನೀತಿ ಶಾಸ್ತ್ರ. ಹೇ ದುರುಳ ರಕ್ಕಸನೇ, ಹೆಣ್ಣು ಹೊನ್ನು ಮಣ್ಣುಗಳೆಂಬ ವಿಷಯಗಳಿಗೆ ಇಲ್ಲಿ ಮನ ಬಂದಂತೆ ಪೀಡಿಸಿದರೆ ಶಿಕ್ಷಿಸುವ ಸೃಷ್ಟಿಕರ್ತನಾದ ಮೃತ್ಯುಂಜಯನು ಶತಬಂಧುವಿಗೆ ಹಿತ ನುಡಿಯುವನು. ಸನ್ಮಾರ್ಗವನ್ನು ತಪ್ಪಿ ನಡೆದರೆ ವಿಪತ್ಕಾಲ ಬಂದು ಒದಗುವುದು ನೋಡು ನಿಶುಂಭನೆ. ಮಾತಿನಲ್ಲಿ ಹಂಸಗಾಮಿನಿಯರ ಇಂದ್ರನ ಮಾಡಿದೆ ಈ ಪ್ರಕಾರ ನುಡಿವೆನೆಂದು ಇಂಥ ಸೊಕ್ಕಿನ ಮಾತುಗಳನ್ನು ಆಡುತ್ತಾ ಕುಳಿತರೆ ಇಂಥ ಸೊಕ್ಕಿನ ಮಾತುಗಳನ್ನು ಆಡುತ್ತಾ ಕುಳಿತರೆ ಕೇಳಿದವರಿಗೆಲ್ಲ ಬೇಸರ ಬರಬಾರದು. ಇನ್ನ ಮೇಲೆ ನಮ್ಮನ್ನು ಹೊಂದಿಕೊಂಡಿರುವುದನ್ನು ಬಿಟ್ಟು ಏತಕ್ಕೆ ಗೋಳಾಡಿಯವರ ಲಲಿತಾಂಗ್ಯರೇ ಮೌನಾಂಗ್ಯರೇ. ಹೆಲೋ ರಕ್ಕಶ ದೀಪನಾದ ಸುಮ್ಮ ಮಹಾರಾಜರೇ ಕೇಳು. ನಾವು ಹಲವೊಬ್ಬರಿಂದ ಅಲ್ಪಿದರೂ ನಿಮ್ಮಲ್ಲೇ ಕರುಣೆ ಬಾರದೆ ಹೋಯಿತು. ಇಂಥ ಕೆಟ್ಟತನದಿಂದ ಮಾತನಾಡಿ ನಮಗೆ ಕನಿಷ್ಠತರವಾದ ಕಷ್ಟಗಳಿಗೆ ಗುರಿ ಮಾಡಿ ನಮಗೆ ಕಷ್ಟ ಕೊಡುವುದಕ್ಕಿಂತ ಎನ್ನ ಶ್ರೇಷ್ಠ ಪತಿಯಾದ ಇಂದ್ರನನ್ನು ಬಂಧನದಿಂದ ಬಿಡಿಸಿ ಸುರರ ಮೊರೆಯನ್ನು ಕೇಳಿ ಸರ್ವ ಬಂಧನವನ್ನು ತ್ಯಜಿಸಿ ಬಿಡುಗಡೆ ಎಂಬ ಕಟ್ಟಪ್ಪನೆಯನ್ನು ಪಾಲಿಸು. ಕೆಟ್ಟ ಅರಣ್ಯದಲ್ಲಾದರೂ ಕಾಲ ಕಳೆಯುತ್ತೇವೆ. ಇಷ್ಟು ಮಾತ್ರ ನಡೆಸಿಕೊಡು. ಅಂತಃಕರಣೆಯಿಂದ ಬಿಟ್ಟು ಬಿಡು. ಮದೋನ್ಮದನಾಗಿ ಕಾಮಾತೋರದಿಂದ ಮಾಯಾ ಮೋಹಗಳಿಗೆ ಸಿಲುಕಿದರೆ ಮದ ಮಸ್ತರಗಳಿಂದ ಎಂಬ ಮರ್ಯಾದೆಯನ್ನು ಕಳೆದರೆ ಶಾಂತಿನಿಧಿ ಶಂಕರೇಂದ್ರನು ನಿಮಿಷಾರ್ಧದಲ್ಲಿ ನನಗೆ ತಕ್ಕ ಶಿಕ್ಷೆ ಇದನ್ನು ಗಮನಿಸಿ ನಮ್ಮ ಮರ್ಯಾದೆಯನ್ನು ಕಾಯಬೇಕು ಧನುಜನೇ. ಅಲಲೋ ಎಲೆಯ ಮಂದಾನಿಗಳ್ಯ, ನನಗೆ ಅಪಶಬ್ದಗಳನ್ನು ಆಡುತ್ತೀಯ. ನೀವು ಪುನಃ ಪುನಃ ಆಡುವರೆ ನಾನೇನು ಬಿಡುವನೆ ಹೇಗೆ? ನಿಮ್ಮಂತ ಬಂದ ಮುಂದೇನನ್ನು ಅನುಜನೇ ಚಿನ್ನ ಚೇಳಿ ಹಿಡ್ಕೊಂತ ಮಾತನಾಡ್ತಾ
ಹೌದ್ರಿ? ಹೇ ಅಪ್ಪಯ್ಯನಾದ ಸುಮ್ಮ ಮಹಾರಾಜನೇ, ಭಗವಂತಕ್ಕಾಗಿ ಸುಂದರಿ ಹೇಳುತ್ತೇನೆ ಕೇಳುವಂತವನಾಗು. ಇನ್ನೊಂದು ದೇವರದ್ರೆ ಇನ್ನಾದರೂ ದಯ ಮಾಡದೆ ಹೋಗಿರೆ, ಇನ್ನಾದರೂ ದಯ ಮಾಡೋದಕ್ಕೆ ದಯ ಮಾಡದೆ ಹೋದರೆ ಇನ್ನಾದರೂ ದಯ ದಯ ಮಾಡದೆ ಹೋಯಿತೆ ಇನ್ನಾದರೂ ದಯೇಂದ್ರ ಇನ್ನಾದರೂ ದಯ ದಯ ಮಾಡದೆ ಹೋದರೆ ಇನ್ನಾದರೂ ದಯೇಂದ್ರ ಮಾಡಿದ ತಪ್ಪವು ಬಲಿಸ ಹೋದರೆ ಮಾಡಿದ ಅತಿಗೂ ಕೇಂದ್ರ ಸಜೆಯ ಇನ್ನಾದರೂ ದಯ ಮಾಡಿದ ಅತಿಗೂ ಕೇಂದ್ರವು ಹೋದರೆ ಮಾಡಿದ ಅತಿಪ ಕೇಂದ್ರ ಸಜೆಯ ಇನ್ನಾದರೂ ದಯ ಮಾಡದೆ ಕೇಳುವಂತವನಾಗು. ದೇಶಗತಿಕ ವರವ ತುಳ ಶತಪುರ ನಿಜ ಚಕ್ರ ಅಂತಾನು ಸಖೆ ದೇಶಗತಿಕ ನಾವಾದ್ರೂ ಹೇಳ್ತೇವೆ ಕೇಳುವಂತವರಾಗಿ. ದೇಶಗತಿಕ ವರವ ತುಳ ಶತಪುರ ನಿಜ ಚಕ್ರ ಅಂತಾನು ಸಖೆ ಇನ್ನಾದರೂ ದಯ ಮಾಡದೆ ಹೋದರೆ ಇನ್ನಾದರೂ ದಯ ಮಾಡೋದಕ್ಕೆ ಇನ್ನಾದರೂ ದಯ ಮಾಡದೆ ನಾವಾದ್ರೂ ಹೇಳ್ತೇವೆ ಕೇಳುವಂತವರಾಗಿ. ಸುಂದರಿ ಕೆಲೋ ಅಪ್ಪಯ್ಯನಾದ ಸುಮ್ಮ ಮಹಾರಾಜನೇ ಕೇಳು. ಭಗವಂತಕ್ಕಾಗಿ ಸುಂದರಿ ನಾವು ಅನೇಕ ಪರಿಂದ ಅಲ್ಪಿದರು, ನಿಮ್ಮಲ್ಲಿ ಸನ್ಮಾರ್ಗದ ಆದಿ ಕಾಣದೆ ಹೋಯಿತು. ಶಹಬ್ಬಾಷ್. ಹೇ ಅಣ್ಣ, ಏ ಇದು ಯಾವ ಸುಂದರಿ! ರೀತಿ ನನಗೆ ಹೇಳು. ಪರಸತಿಯನ್ನು ಕಾಡಿದ ಆ ಘನಘಾತಕನಾದ ಭಸ್ಮಾಸುರನ ಅವಸ್ಥೆ ಏನಾಯಿತೆಂದು ತಿಳಿ. ಶಹಬ್ಬಾಷ್. ದಶಕಂಠ ರಾವಣ ಕೀಚಕನ ಗತಿ ಏನಾಯಿತೆಂದು ತಿಳಿ. ಇದನ್ನೆಲ್ಲ ಮರೆತು ನಿನ್ನ ಮನದ ಮೈದಾನದಲ್ಲಿ ಮುಳುಗಿರುವಿರಿ. ಹೇ ಅಣ್ಣ, ಏ ಸುಂದರಿ ನಮ್ಮ ಸಂಪತ್ತನ್ನು ಸೂರೆಗೊಂಡು ಎನ್ನ ಪತಿಯನ್ನು ನಿರಾಕರಿಸಿ ಈ ರೀತಿ ಗರತೆಯರಿಗೆ ಮಾನ ಕಳೆಯುವಂತೆ ಮಾತುಗಳನ್ನು ಆಡಿದರೆ ಆ ಸೇವನು ತಕ್ಕ ಶಿಕ್ಷೆಯನ್ನು ವಿಧಿಸುವನು. ಶಹಬ್ಬಾಷ್. ಇದನ್ನು ಗಮನಿಸಿ ನಮ್ಮ ಮರ್ಯಾದೆಯನ್ನು ಕಾಯಬೇಕಂತ ನಿನಗೆ ಸೆರೆಗೊಂಡು ಬೇಡುವನು. ವಾಹ್ 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 ವಾಹ್. ಎಲ್ಲಿಯೇ ಸಚಿರಂಬಾದಿಗಳಿರ ಮರ್ಯಾದೆಯಿಂದ ಕಾಯಬೇಕೆಂದು ಪರಿಣಿತ ಬೇಡಿಕೊಂಡರೆ ನಾನು ಬಿಡುವನು ಹೇಗೆ? ಏ ವನಿತಾ ಮಣಿಗಳೇ, ನಿಮ್ಮ ಮೊಹರನ್ನು ನೋಡಿದವ ಹೇಗೆ? ಉಲ್ಲಲೋಚನೆ ಮನದಿಯನ್ನು ಮಾಡುತ್ತದೆ. ಅಪ್ಪಯ್ಯನಾದ ಧನುಷಾನಿ, ಏ ಸುಂದರಿ ಭಗವಂತಕ್ಕೆ ಈ ಸಮಯದಳು ನಿನ್ನ ಚರಣಗಳಿಗೆ ಕರಗಳನ್ನು ಮುಗಿದು ಸೆರವು. ಶಹಬ್ಬಾಷ್. ಏ ಸುಂದರಿ ನಿನ್ನ ಕಠಿಣ ಚಿತ್ರವನ್ನು ತೊಲಗಿಸಿ ಸುನೀತಿಯನ್ನು ಬಿಟ್ಟು ಹಾ ಮದ ಮಸ್ತರಗಳಿಂದ ಎಂಬ ಮರ್ಯಾದೆಯನ್ನು
ಕಳೆದು ಶಹಬ್ಬಾಸ್ ಪಾಪಕ್ಕೆ ಗುರಿಯಾಗಿ ಆ ಶಂಕರೇಂದ್ರನ ಮಹಾ ಮೋಸದ ಜಾರಿಯಲ್ಲಿ ಬಿದ್ದು ನರಕ ಕುಂಡದಲ್ಲಿ ಭಾಗಿಯಾಗಿ ಶಹಬ್ಬಾಸ್ ಸಹಸ್ರ ವರ್ಷ ಬಿದ್ದು ಹೊರಳಾಡುವುದು ಸತ್ಯ. ಸತ್ಯವೆಂದು ತಿಳಿದುಕೊಂಡು ಈ ಮಂದಿಯೋಳು ಅಪಕೀರ್ತಿ ಒಂದ ವೇಳೆ ನೋಡಯ್ಯ ದೈತೇಂದ್ರನೇ, ಪಾಪಿ ದುರಾತ್ಮನೇ. ಇಂದನ ಮಣಿಗಾಲ ಸಚಿಯೇ, ನೀನೇನು ಕಣ್ಣಿನ ಸುರಿಸಲು ನಾನು ಬಿಡುವನು ಹೇಗೆ? ನನಗೆ ಹುಣ್ಣು ಹುಟ್ಟಲೆಂದು ಶಾಪವನ್ನು ಕೊಡುವೆ ಹೇಗೆ? ಎಲೇ ಸಚಿಯೇ, ಈಗಲೇ ನಿನ್ನ ಕಣ್ಣುಗಳ ಕಿತ್ತಿ ಮಣ್ಣು ಕುಡಿಯಲು ಪಾಲು ಮಾಡುವೆನು. ಎಲೇ ಸಚಿಯೇ, ಲಲಿತಾಂಗಿರೇ, ಮೋಹನಾಂಗಿರೇ, ಶಹೋಶಿವ ಎತ್ರಿ ಎತ್ರಿ ಎಲೇ ಸಚಿ ಸುಬ್ರಹ್ಮಣ್ಯಮುಖಿ, ಏ ಹೊಂಬ ರಕ್ಕಸನೇ, ನಿನ್ನ ಗಂಡನ್ನು ಬಿಡಿಸಲೆಂದು ಶರಗೊಡ್ಡಿ ಬೇಡಿಕೊಂಡರೆ ನಾನೇನು ಬಿಡುವನ ಹೇಗೆ? ಇದಕ್ಕೆ ಮೈದಾಸನು ಎನ್ನ ಸುಲಕ್ಷಣದಿಂದ ಅಂತ ರಾಕ್ಷಸರಿಂದ ಬಿಡಲಿಲ್ಲ. ಎನ್ನ ಅಂತಃಪುರಕ್ಕೆ ರಾಣಿಯನ್ನಾಗಿಬಿಡೋನು. ಇಳಿದ ಮೋನಗಿರೆ ಸುಬ್ಬ ಮಹಾರಾಜರೇ, ಶಾಬಾಷ್! ನಮ್ಮ 33 ಕೋಟಿ ದೇವ ಗಂಧರ್ವ ನಿಕಟಕ್ಕೆ ಅಧಿಪತಿಯಾಗಿರುವ ಇಂದ್ರನನ್ನು ಹಾಗೂ ಸಚೀದೇವಿಯನ್ನ ನಿಮ್ಮ ಬಂಧನದಲ್ಲಿಟ್ಟು ಪರಿಪರಿಯಿಂದ ಕಾಡುತ್ತಿರುವಿರಿ. ಶಾಬಾಷ್! ನಮ್ಮ ಸಚಿದೇವಿಯು ಬಹಳ ದುಃಖದಿಂದ ಅಂಗಲಾಚಿ ಶರಗೊಂಡು ಬೇಡಿಕೊಂಡ್ರು. ನಿಮ್ಮಲ್ಲಿ ತುಸಾದರೂ ಕರುಣೆ ಬರಲಲ್ಲದು. ಇಂಥ ನಿಷ್ಕರುಣೆಯಿಂದ ಪರಸ್ತ್ರೀಯರನ್ನ ಪೀಡಿಸುವ ಪಾಪಿಗೆ ಈಶನೇ ನಿಮ್ಮ ಅಸುರ ಕುಲಕನ್ನು ನಾಶ ಮಾಡುವನೆಂಬ ನೇಮ ತಿಳಿದು ನಮ್ಮ ಮಾನವನ್ನ ಕಾಯಬೇಕಪ್ಪ ಶುಂಭನೇ, ಮೋಜಿನಲ್ಲಿ ಹುಂಬನೇ. ಎಲ್ಲಿಯೇ ಅಂಗನ ಮನೆಯಾದರು ನಂಬಾಸುಚೆ ಅಮ್ಮಂಗಲ ಮಾತನಾಡಿದರೆ ನಿಮ್ಮನ್ನು ರಾಜಿ ಸುಮ್ಮನೆ ಬಿಡುವುದಿಲ್ಲ. ಇನ್ನು ಮೇಲೆ ನನ್ನ ಹೆಚ್ಚೆಂದು ಮಾತನಾಡಿದರೆ ನಾನು ಹೇಳಿದಂಗೆ ಕೇಳಬೇಕು. ಹುಚ್ಚು ಮುಂಡಿರೆ ಹೇ ಅಣ್ಣಯ್ಯನೇ, ಏ ಸುಂದರಿ, ಈ ಸಮಯದಲ್ಲಿ ನಿನಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಶಹಬ್ಬಾಷ್! ಎನ್ನ ಪತಿಯಾದ ಇಂದ್ರನನ್ನು ಕಾಡಾರಣ ಕಟ್ಟಿ ಈ ರೀತಿ ಕಾದಾಡುವುದು ಆ ದೇವರು ಮೆಚ್ಚುವನೆ. ಶಹಬ್ಬಾಷ್! ಎಂಬ ಮರ್ಯಾದೆಯನ್ನು ಕಾಯಬೇಕಂತ ನಿನಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ. ಶಹಬ್ಬಾಷ್! ಈ ಸಭಾ ಮಧ್ಯದಲ್ಲಿ ಎಲ್ಲರೂ ಕಾಣುವರು. ಈ ಸಂದರ್ಭದಲ್ಲಿ ನೀನು ಬೈದಿದ್ದು ಎನ್ನ ತಂದೆ ತಾಯಿಗಳು ಬೈದಾರು ಎಂದು ತಿಳಿದುಕೊಳ್ಳುವೆ. ಶಹಬ್ಬಾಷ್! ಇನ್ನಾದರೂ ಎನ್ನ ಮೇಲೆ ಅಂತಃಕರಣದಿಂದ ನಮ್ಮ ಮರ್ಯಾದೆಯನ್ನು ಕಾಯಬೇಕು. ಏ ದುರುಳ ರಕ್ಕಸರೇ, ಏ ಸುಂದರಿ, ಪರರ ಕಾಡಿಸುವ ಪಾಪಿಗಳಿಗೆ ಕಟ್ಟ ಕಡದಾಗಿ ನರಕವಿರುವುದು ನೋಡು. ಶಹಬ್ಬಾಷ್! ಈ ರೀತಿ ಪರಿಪರಿಯಿಂದ ಅಂಗಲಾಚಿ ಬೇಡಿಕೊಂಡರು ಎನ್ಮ ಹೃದಯದಲ್ಲಿ ಸ್ವಲ್ಪವಾದರೂ ಎಂಬ ಮೇಲೆ ಕರುಣೆ ಬರಲಲ್ಲದು. ಆ ದೇವೇಂದ್ರನ ಬಿಡುಗಡೆಯೂ ನಿಮ್ಮಿಂದ ಆಗಲಿಲ್ಲ. ಭಗವಂತಕ್ಕಾಗಿ ಸುಂದರಿ, ಏ ಮೂಢದರು ಜನ, ಸುಂದರಿ, ಪರಸ್ತ್ರೀಯರನ್ನ ಪೀಡಿಸಿದ ನಿಮ್ಮಂತವರ ಜೀವ ಸರ್ವನಾಶವಾಗಲಿ. ಈ ನಿಮ್ಮ ದೇಹ ಇಂಭಂಗವಾಗಿ ಹೋಗಲಿ ಎಂಬ ಶಾಪ ನಿಮಗೆ ದಟ್ಟದ ಕಾಲದ ನೋಡು ಶುಂಭನೇ, ಮಾತಿನಲ್ಲಿ ಹುಂಬನೆ. ಸಚಿರಂಬಾದಿಗಳಿವೆ. ಒಬ್ಬ ರಕ್ಕಸನೇ, ಮೇಲೆ ನಿಮ್ಮ ಸತ್ಯ ನಿಮ್ಮ ನಮ್ಮ ಅನುಜನಾದ ನಿಶುಂಭಾಸುರನಾಗಿದೆ ಹೊಂದಿಕೊಂಡು ನಡೆಯುವಂತರಾಗಿದೆ. ಸಚಿವೆ ಏ ಮಹಾಮಾರಿಯಾದ ದುರುಳ ರಕ್ಕಸನೇ ಕೇಳು.
ಮಂತ್ರಕ್ಕಾಗಿ ಸುಂದರಿ ನಿನ್ನ ಮೈಕೊಬ್ಬಿ ನಿನ್ನ ಮಾರಮ್ಮನ ತಲೆಗೇರಿ ಶಾಬಾಷ್. ಸೋಕರಂತೆ ಗೊರೆ ಗಾಡಿಗಳನ್ನು ಮುಸುಗುಟ್ಟುತ್ತಾ ಹೇಗೆ ಮಾಡಲ್ಲ ಭಾರಿ ರಕ್ತದ ದಾಮನೆ ಶಾಬಾಷ್. ನಿನ್ನಲ್ಲಿ ಹಲವು ಬಾರಿ ಬೇಡಿಕೊಂಡರು ಹಾ. ಸನ್ಮಾರ್ಗದ ಏ ಕೊಂಡದರು ಏ ಸುಂದರಿ ರಂಡೆ ಮುಂಡೆ ಎಂದು ಬೈಯುವ ಈ ನಿನ್ನ ನಾಲಿಗೆ ಈ ಪಾದವಾಗಲಿ. ಏ ಮಗಳ ಮಂತ್ರಕ್ಕಾಗಿ ಸುಂದರಿ ಏ ಮೂರ್ಖ ಏ ಬಂಡರಂಡಿ ಈ ನಿನ್ನ ಕಣ್ಣುಗುಡ್ಡೆಗಳಿಗೆ ಸೀಸವನ್ನು ಕಾಸಿ ಹಾಕಲಿ. ಶಾಬಾಷ್ ಮಗಳ ಏ ಮಂತ್ರಕ್ಕಾಗಿ ಬಣ್ಣದೈತ್ಯಗಳೇ, ನಿನ್ನ ಕೈ ಕಾಲುಗಳಿಗೆ ಹಗ್ಗವನ್ನು ಬಿಗಿದು ಶಾಬಾಷ್. ಅದನ್ನು ಹೋಗಲಿ. ಹಾ. ನಮ್ಮ ಪದದ ಶಬ್ದವನ್ನು ನೋಡಿ ನೋಡು ಶಾಪವನ್ನು ಸಡುತ್ತಡು. ಶಾಬಾಷ್ ಮಗಳ ಮಂತ್ರಕ್ಕಾಗಿ ಸುಂದರಿ ಸಾಯುವನಿಗೆ ಸಮುದ್ರದ ನೀರು ಮೊಳಕಾಲುವರೆಗೆ ಎಂಬಂತೆ ಹಿರಿಯರು ಹೇಳಿದ ವಾಕ್ಯ ಸುಳ್ಳಲ್ಲ. ಶಾಬಾಷ್. ಹೇ ಕುನ್ನ ಏ ಸುಂದರಿ ಇಲ್ಲಿಗೆ ನೋಟಿನ ಶತ ಬಂದು ಶಂಕರೇಂದ್ರನ ಅಂತ ಕರ್ಣವನ್ನು ಬೇರೆ ಸಾಕು ಮೋಡ ಕಾದಿದೆ ನಿನಗೆ ಅಡಿ ಕಟ್ಬಿಟ್ರು ಈಗ ಅದೇ ಬರ್ತದೆ ಆಡ್ಸ್ಬಿಟ್ಟರು ರಕ್ಕಸರೇ. ಏ ಸುಂದರಿ ಪರಸ್ತ್ರೀಯರನ್ನ ಈ ರೀತಿ ಪರಿಪರಿಯಿಂದ ಪೀಡಿಸಿದ ಈ ನಿನ್ನ ದೇಹ ಭಾಗವಾಗಲಿ ಶಾಬಾಷ್ ಮಗಳ ಎಂಬ ಸ್ತ್ರೀಯರ ಶಾಪ ನಿಮಗೆ ತಟ್ಟುವಂತಾಗಲಿ. ಆ ಶಂಕರೇಂದ್ರನು ನಿಮ್ಮ ಕುಲಕೋಟಿ ವಂಶವನ್ನ ಸರ್ವಂಶ ಮಾಡಲಿ. ಮಗಳ ಮಂತ್ರಕ್ಕಾಗೋ ತಾಳು ತಾಳು ಕೊಡುತ್ತೇವೆ ಈಗಿದ್ದ ಶಾಪವನ್ನು ಬೇಡುವಂತವನಾಗು. ಇದನ್ನ ತಿಳಿದು ಪರಸ್ತ್ರೀಯರನ್ನ ಕಾಯಬೇಕಪ್ಪ ಶುಂಭರೇ. ಸಾರಥಿ ರಾಜೇಂದ್ರ ಭೂಪತಿ ಮುಂಡೆರನ್ನು ಸಕ್ಕ ನಡಗಿಸಿ ಈ ಒಳಗೆ ತಕ್ಕ ಶಿಕ್ಷಣ ಕೊಟ್ಟು ಘೋರಣಕ್ಕೆ ಇವರ ಕಣ್ಣುಗಳನ್ನು ಕಟ್ಟಿ ಅಟ್ಟರಣಕ್ಕೆ ತಪ್ಪುವಂತರಾಗಿ ಅತಿ ಜಾಗ್ರತೆ. ಹೇಳ್ರಿ ರಾಜ್ರೇ ಆಯ್ತಲ್ಲ ಏ ಸತ್ಯನಮ್ಮದಿಗಳಿರ ಇವರ ಅರಣ್ಯಕ್ಕೆ ತಪ್ಪುವಂತರಾಗಿ ಸಾರಥಿ ಅತಿ ಜಾಗ್ರತೆ. ಹೇಳ್ರಿ ರಾಜ್ರೇ ಪ್ರಾಣಕಾಂತ ದೇವೇಂದ್ರ ಮಾತಾಡಿ ಹೇಗೆ ಮಾಡಲಿ, ಯಾರಿಗೆ ಮೊರೆ ಇಡಲಿ? ಎನ್ನ ಬಣಿಯಲ್ಲಿ ಆ ಬ್ರಹ್ಮನು ಹೀಗೆ ಬರೆದಿರುವನು ಯಾಕೋ ತಿಳಿಯದು. ಹೇ ದೇವ, ಆ ಕೂಳ ದೈತ್ಯರು ನಮ್ಮನ್ನು ಅಡವಿ ಪಾಲು ಮಾಡಿದರು. ಮುಂದೇನ ಗತಿ ಮಾಡಬೇಕಯ್ಯ ಪ್ರಾಣವಲ್ಲಭ. ಅಯ್ಯೋ ದೈವಾದಿಗಳಿರ, ಇದಕ್ಕೆ ನಾವಾದ್ರೂ ಹೇಳುತ್ತೇವೆ, ಕೇಳುವಂಥವರಾಗಿರಿ. ಯಾರ ಮನಕ ದೇವಿ ಕೂರಿಸಿ ಮೇಡಮ್ ಅದೇ ಆಡಮ್ ಅದೇ ಪದ ಪದ ಆಡಮ್ ದೇವ ಆಡಮ್ ಯಾರಿಗೆ ಮಾಡಿಲ್ಲಮ್ಮ ಯಾರಿಗೆ ಮಾರೆ ರಾಮ ಮಲಯಾಳ ಬಾರೆ ತಾನ್ ಬ್ರಹ್ಮ ಯಾರೇಗೆ ಮಾರೆ ಅಮ್ಮ ಅಮ್ಮ ಬರೀ ಯಾರೇಗೆ ಮಾರೆ ರಾಮ ಅಮ್ಮ ಬರಿಯಾಳ ಬಾರೆ ತಾನ್ ಬ್ರಹ್ಮ ಅರೇಗೆ ಬುಂಡಾದೈತರು ಯಮಗೆ ಬುಂಡಾದೈತರು ನಮಗೆ ಸೆರಗಿಡದು ಎಳೆಯುವರು ಬುಂಡಾದೈತರು ಬುಂಡಾದೈತರು
ಅಡವೆ ಪಾಲ್ ಮಾಡೇನ ರಾಮ ಅಮ್ಮ ಪಣಿಯಾಳು ಬಾರೆ ರಾಮ ಯಾರೇ ದುರುಳಾದೈತರು ನಮಗೆ ಈ ಬಾರಿ ಕಾಡಿದರೆ ದುರುಳಾದೈತರು ನಮಗೆ ಈ ಬಾರಿ ಕಾಡಿದರೆ ಅಡವೆ ಹಾಲ್ ಮಾಡೇನ ರಾಮ ಅಮ್ಮ ಪಣಿಯೋಳು ಬರೆ ರಾಮ ಯಾರೇ ಅಯ್ಯಯ್ಯ ದೈವೇ ಅಯ್ಯೋ ಅಯ್ಯಯ್ಯೋ ದೈವ ಅಯ್ಯಯ್ಯೋ ದೈವ ಹೇಗೆ ಮಾಡಲಯ್ಯೋ ಕೇಳನ್ನ ಸಖಿಯೇ ತಾಯಮ್ಮಗಳಿರೇ ಹರಿದಮ್ಮಗಳಿರೇ ಇದು ಎಂತ ಜನ್ಮ ಇದು ಎಂತ ಜನ್ಮ ಪರಿದಾನು ನಮ್ಮ ಅಯ್ಯಯ್ಯ ದೈವ ಅಯ್ಯ ಮಾತು ಹೇಳ್ಕೊತ ಹೇಳ್ರಿ ಮಾತು ನೀನು ಎನ್ನ ಮೇಲೆ ಸಿಟ್ಟಾದೆಯ ತಾಯಿ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ ಮಹಾದೇವಿ ಮಹಾಕಾಳಿ ಭಾವಭೋಗಾವಿ ಕಾಂತ್ರಾಯಿಣಿ ಕಲ್ಯಾಣಿ ಈ ಶರಣಾಗತರನ್ನು ಉದ್ಧರಿಸಿ ನಾವು ಮಾಡುವ ದೀನ ಸ್ತೋತ್ರಕ್ಕೆ ತಾವು ಪ್ರತ್ಯಕ್ಷಳಾಗಿ ನಮ್ಮನ್ನು ಕಾಯಬೇಕು ಜನನಿ ಶಂಕರಿ ಪರಮೇಶ್ವರಿ.